ಈ ಎಷ್ಟು ಪೆಟ್ರೋಲ್ ಕುಡಿತಾ ಇದೆ ಗಾಡಿ ಅಂದರೆ, ಓ ಏನೋ ನೀನು ಅಲ್ಲ 150cc ಗಾಡಿ ಪೆಟ್ರೋಲ್ ಹಾಕ್ಸಿ ನನ್ನ ಚಡ್ಡಿ ಮಾರ್ಕೋಬೇಕಷ್ಟೇ ಈಗ. ಆ ರೇಂಜಲ್ಲಿ ಪೆಟ್ರೋಲ್ ಕುಡಿತೈತೆ. ಏನು ಪ್ರಾಬ್ಲಮ್ ಅಂತಲೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ 3 ಪಾಯಿಂಟ್ ಇದೆ, 30 ಕಿಲೋಮೀಟ್ರ್ ಹೋಗೋಷ್ಟರಲ್ಲಿ ಆಗಲೇ ಕೆಳಗಡೆ ಇಳಿದ್ಬಿಟ್ಟಿರುತ್ತೆ. ವೈಸರ್ ಮೇಲೆಲ್ಲ ಹುಳಗಿಲೆ ಎಲ್ಲ ಹೊಡಿತಾ ಇದ್ದಾವಾಗಲೇ. ಸದ್ಯಕ್ಕೆ ಲೆನ್ಸ್ ಮೇಲೆ ಒಂದು ಕೂತ್ಕೊಬಿಟ್ಟಿದಲ್ಲ. ಸದ್ಯಕ್ಕೆ ಲೆನ್ಸ್ ಮೇಲೆ ಏನು ಇಲ್ಲ ಅನ್ಕೋತೀನಿ. ಅದೇ ದೇರದ ಮೇಲೆ ಹೋಗ್ತಾ ಇದ್ದೀನಿ. ಲೋಡ್ ಗಾಡಿಗಳು ನಿಂತಿದ್ರೆ ಇನ್ನೂ ಸಕ್ಕತ್ತಾಗಿ ಕಾಣಿಸ್ತದೋ. ಇಲ್ಲೆಲ್ಲ ನಿಂತ್ಕೊಳ್ಳುತ್ತೆ ಗಾಡಿ, ಹಳ್ಳಿವರೆಗೂ ನಿಂತ್ಕೊಳ್ಳುತ್ತೆ. ಎತ್ತಿನ ಗಾಡಿಗಳು ಜಾಸ್ತಿ, ಮಾಮೂಲಿ ಟ್ರಕ್ಕು ಲಾರಿಗೆ. ಓಹೋ ಇವ್ರುಗಳು ಬಂದರೆ ನಾವೇ ಸೇರ್ಕೊಂಡು ಹೋಗ್ಬೇಕು. ಆ ರೇಂಜಿಗೆ ಭಯ ಆಗುತ್ತೆ. ಬ್ರೇಕ್ ಅಂತೂ ಹಿಡಿಯಲ್ಲ. ಅಂದರೆ ಟ್ರೈನಿಂಗಲ್ಲಿ ಬ್ರೇಕ್ ಹಿಡಿದೆ ಹೇಳ್ಕೊಟ್ಟಿಲ್ವಾ ಹೆಂಗೆ ಅಂತ. ಬರೀ ಎದುರುಗಡೆ ಬರೋರೆ ಬ್ರೇಕ್ ಹಿಡಿಬೇಕು, ಆ ಥರ ಏನಾದರೂ ಹೇಳ್ಕೊಟ್ಟಿರ್ಬೇಕು. ನಮಗೆ ಭಯ ಹೋಗ್ಬೇಕು ಅವ್ರು ಬರೋದು ನೋಡಿ. ಏನು ಗುರು ಹಿಂಗೆ ಬರ್ತಾವಳೆ ಅಂತ. ಇನ್ನು ಇಲ್ಲಿಂದ ಎಲ್ಲ ಬರೀ ಸಿಂಗಲ್ ಲೇನು ರೋಡ್ಗಳೇ, ಹುಷಾರಾಗಿ ಓಡಿಸ್ಕೊಂಡು ಹೋಗ್ಬೇಕು. ಯಾವ ಕಡೆ ಅಂತೂ ಇಂತೂ ಪಾಂಡವಪುರ ರೈಲ್ವೆ ಸ್ಟೇಷನ್ ತನಕ ಬಂದೋ ಅರ್ಧ ಗಂಟೆಯಲ್ಲಿ. ಅರ್ಧ ಗಂಟೆನೂ ಆಗಿಲ್ಲ, 20 ನಿಮಿಷದಲ್ಲಿ ಬಂದಿದ್ದೀನಿ. ರೋಡ್ ಅಷ್ಟೊಂದು ಫ್ರೀಯಾಗಿತ್ತು, ಬಡ್ಕೊಂಡು ಬಂದ್ಬಿಟ್ಟೆ. ಇನ್ನೂ 6:15 ಹೋಗ್ಬೇಕಾದ್ರಂತೂ ಬೇಜಾನ್ ಇಲ್ಲ ಅಂದ್ರೂ ಲೈಟ್ ಆಗಾದ್ರೂ ಟ್ರಾಫಿಕ್ ಇದ್ದೇ ಇರುತ್ತೆ. ಯಾಕಂದರೆ ಕಾಲೇಜು, ಸ್ಕೂಲು, ಆಫೀಸು, ಕೆಲ್ಸಕ್ಕೆ ಹೋಗ್ತಾ ಇರ್ತಾರಲ್ಲ, ಆದ್ದರಿಂದ ಮುಂದೆ ಹೋಗಿ ಒಂದು ಲೆಫ್ಟು ಒಂದು ರೈಟು, ಒಂದು ರೈಟು ಒಂದು ಲೆಫ್ಟು ತಗೊಂಬಿಟ್ಟ ಅಂದರೆ ಒಂದೇ ರೋಡು ಡೈರೆಕ್ಟ್ ಮೇಲ್ಕೋಟೆ. ಆದರೂ ಸುತ್ತಮುತ್ತ ಎಲ್ಲ ಗದ್ದೆ ಮಧ್ಯ ರೋಡಲ್ಲಿ ನಾನು ಈ ಥರ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ವ್ಲಾಗ್ ಮಾಡ್ಕೊಂಡು ಅಂದರೆ ಆಹಾ, ಅದು ಇಂಥ ಬೆಳಿಗ್ಗೆ ಹೊತ್ತಲ್ಲಿ. ನಾನು ಮೊದಲು ಒಂದು ಬ್ಲೂ ಟ್ಯಾಗ್ ತಗೊಂಡು ಹಾಕೋಬೇಕು ಗೋಪುರಗೆ. ಎಂಥ ಮಳೆ ಬಂದರೂ ಇಂಥ ಒಳ್ಳೆ ನೇಚರನ್ನು ಕ್ಯಾಪ್ಚರ್ ಮಾಡ್ಕೊಂಡು ನಿಮಗೆ ತೋರಿಸ್ಬೋದು. ಮಳೆ ಬಂದರೆ ಏನು ಸಖತ್ತಾಗಿ ಕಾಣೋದು ಗೊತ್ತಾ ಈ ರೋಡು. ಸುತ್ತಮುತ್ತ ನಮ್ಮ ಸಿಟಿಲೆಲ್ಲ ಗಾಡಿ ಓಡಿಸ್ತಿದ್ರೆ ಸುತ್ತಮುತ್ತ ಏನು ಬಿಲ್ಡಿಂಗು ಅಂತ ನೋಡ್ಕೊಂಡು ಗಾಡಿ ಓಡಿಸ್ಬೇಕು. ಅದೇ ಇಲ್ಲಾಂದರೆ ನೋಡಿ ಫುಲ್ಲು ಗ್ರೀನರಿ. ಎಲ್ಲಿ ತನಕ ಕನ್ನಡಿಸ್ತೀಯ ನೀನು? ಹೈ ಪವರ್ ಎಷ್ಟಿದೆಯೋ ಅಷ್ಟು ಗ್ರೀನರಿ. ನೋಡಿ ಬೆಳಿಗ್ಗೆ ಅಂಕಲ್ದಿರೋ ತಾತಂದಿರೆಲ್ಲ ಕೂತ್ಕೊಂಡು ಟೀ ಹಾಕೋತಾ ಇದ್ದಾರೆ. ನೋಡೋಕ್ಕೆ ಏನು ಸಖತ್ತಾಗೈತೆ ಗುರು ಸೀನು. ನಮ್ಮ ಕಡೆ ತಾತಂದಿರನ್ನೆಲ್ಲ ಮನೇಲೇ ಇಟ್ಕೊಂಡಿರಕ್ಕಿಲ್ಲ. ಜಾಸ್ತಿ ಸ್ಪೀಡ್ ಹೋಗ್ಬಾರ್ದು ಅನ್ಕೋತೀನಿ. ಖಾಲಿ ರೋಡ್ ಕಂಡಿದ ತಕ್ಷಣ ಯಾರನ್ನೋ ರೊಜ್ಜಿಗೆದ್ಬಿಡ್ತೀನಿ. ಮೈಲೇಜ್ ಕೊಡ್ತಾ ಇಲ್ಲ ಗಾಡಿ. ನಂದು 150cc ಪಲ್ಸರ್ ತಗೊಂಡಿದ್ರೆ ಆರಾಮ್ 40-45 ಮೇಲೆ ಕೊಟ್ಬಿಡ್ತಿದ್ದೆ ನಾವು. ಏನೋ ಬೇಡವಾ, ಓಡು ಸ್ವಲ್ಪ ಕಮ್ಮಿ ಊಟ ಮಾಡಿ ಜಾಸ್ತಿ ಓಡು, ಅವಾಗ ನಂತರ ದಪ್ಪ ಆಗಲ್ಲ. ಕುಂತಿ ಬೆಟ್ಟ ನೋಡಿ, ಅರ್ಥ ಆಯ್ತಾ?
ಕಮ್ಮಿ ಕುಡಿ, ಜಾಸ್ತಿ ಓಡು. ನೀನು ಇಲ್ಲ ನಾನು ಜಾಸ್ತಿ ಕುಡಿತೀನಿ ಕಮ್ಮಿ ಓಡ್ತೀನಿ ಅಂದ್ರೆ ನನ್ನ ಚಡ್ಡಿ ಮಾರ್ಕೋಬೇಕಾಗುತ್ತೆ. ನಾನು ಅರ್ಥ ಮಾಡ್ಕೋ. ಆಮೇಲೆ ನಾನೇನಿಲ್ಲ ಸಾಯಿ ಕುಮಾರ್ ತರ ಬೈದಾಕ್ಬಿಡ್ತೀನಿ. ಪ್ಲೀಸ್ ಸ್ವಲ್ಪ ಚೆನ್ನಾಗಿ ಓಡೋ, ಕಮ್ಮಿ ಕುಡಿಯೋ. ಇನ್ಮೇಲೆ ಬರ್ದಾರಲ್ಲ ಆಯ್ತಾ, 70-80 ಮೇಂಟೈನ್ ಮಾಡ್ತೀನಿ. ಪ್ಲೀಸ್ ಮೈಲೇಜ್ ಕೊಡೋ. ಪಾಂಡವಪುರ ಬಸ್ ಸ್ಟ್ಯಾಂಡ್ ಇದು ಚೆನ್ನಾಗೈತೆ ಅವರು, ಪಾರ್ಕಿಂಗ್ ಗಿರ್ಕಿಂಗ್ ಎಲ್ಲ ಐತೆ. ನಾವೀಗ ಇಲ್ಲಿ ಮುಂದೆ ರೈಟ್ ತಗೋಬೇಕು. ರೈಟ್ ತಗೊಂಡು ಮುಂದೆ ಲೆಫ್ಟ್ ತಗೊಂಡ್ರೆ ಈ ಸ್ಟ್ರೈಟಲ್ಲೂ ಹೋಗ್ಬೋದು. ಆದರೆ ರೋಡ್ ಚೆನ್ನಾಗಿಲ್ಲ, ಚೂರು ಚೆನ್ನಾಗಿಲ್ಲ. ಅಲ್ಲ ಚೂರು ಚೆನ್ನಾಗಿಲ್ಲ ಅಂದರೆ ಸ್ವಲ್ಪ ಇಕ್ಕಟ್ಟು ಅಷ್ಟೇ, ಚಿಕ್ಕ ರೋಡು. ಅದೇ ಒಂದು ಚೂರು ರೈಟಿಗೆ ತೊಗೊಂಡು ಮುಂದೆ ಬಂದರೆ ಇಲ್ಲಿ ಲೆಫ್ಟ್ ತೊಗೊಂಡ್ರೆ ಸೇಮ್ ಅದೇ ರೋಡು ಕನೆಕ್ಟ್ ಆಗುತ್ತೆ. ನಮಗೆ ಈ ಮನೆಗಳಲ್ಲೆಲ್ಲ ಸೋಲಾರು ಗೀಸರು ಅಭ್ಯಾಸ ಆಗ್ಬಿಟ್ಟು ಇಲ್ಲಿ ನೀರೊಲೆ ಕಾಯಿಸಿದ್ರೆ ಹೊಗೆಗೆ ಕೆಮ್ಮತ್ತಾ ಇದೆ. ಆದರೂ ಅದನ್ನ ನೀರೊಲೆ ನೀರು ಸ್ನಾನ ಮಾಡೋ ಮಜಾನೇ ಬೇರೆ ಬಿಡಿ. ನೀರು ಕಾಯೋವರೆಗೂ ನಾವು ಕಾಯಬೇಕು. ಅದು ಕಾಯ್ದಾದ್ಮೇಲೆ ಅದಕ್ಕೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡ್ಕೊಬೇಕು. ಒಂದು ಕೈ ಬಿಸ್ನೀರು, ಒಂದು ಕೈ ತಣ್ಣೀರು. ಅಯ್ಯೋ, ನಾನು ಯಾವುದೋ ಚಿಕ್ಕ ವಯಸ್ಸಲ್ಲಿ ಆ ಥರ ನೀರು ಕಾಯಿಸ್ಕೊಬೇಕೋದ್ರಿಂದ ನೆನಪು. ಓಕೆ, ಅವನ ಬಂದ. ಪರವಾಗಿಲ್ಲ, ಮೆತ್ತಿಗೆ ಹೋಗೋಣ. ನಾನೇ ಬ್ರೇಕ್ ಇಟ್ಕೊತೀನಿ. ಹೆವಿ ಮೋಡ ತುಂಬ್ಕೊಂಡ್ಬಿಟ್ಟಿದೆ. ಯಾವಾಗ ಮಳೆ ಬರುತ್ತೋ ಏನೋ ನನಗಂತೂ ಯಾವಾಗಲೂ ಗೊತ್ತಿಲ್ಲ. ಆಲ್ಮೋಸ್ಟ್ ಮೇಲ್ಕೋಟೆ ಹತ್ತತ್ರ ಬಂದ್ಬಿಟ್ಟಿದ್ದೀನಿ. ಇನ್ನೊಂದು 10-15 ಕಿಲೋಮೀಟರ್ ಹೋದ್ರೆ ಮೇಲ್ಕೋಟೆ ಸಿಕ್ಬಿಡುತ್ತೆ. ಇಷ್ಟು ಬೇಗ ಹೆಂಗೆ ಬಂದ ಈ ನನ್ನ ಮಗ ಅಂದ್ಕೊಂಡ್ರೆ, ಟ್ರಾಫಿಕ್ ಯಾವುದೂ ಇಲ್ಲ. 5ನೇ ಗೇರ್ ಬಂದವನು ಆ ಪಾಂಡವಪುರ ಕ್ರಾಸಿಂಗಲ್ಲಿ ಒಂದ್ಸತಿ 4ನೇ ಗೇರ್ಗೆ ಆಗ್ತಾನೆ ಅನ್ನೋದು ಬಿಟ್ಟರೆ ಬರೀ 5ನೇ ಗೇರಲ್ಲೇ ಇದ್ದೀನಿ. ಒಂದು ಸ್ಪೀಡಮ್ ಕಾಣಿಸ್ತಿಲ್ಲ. ಅದೇ ಅಲ್ಲಲ್ಲಿ ಸ್ವಲ್ಪ ಪ್ಯಾತೋಲ್ಸಿದ್ದು. ಈ ಥರ ಅಡ್ಡಾಡ ಬರ್ತಾರೆ. ನಾವೇ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಈ ಟೀ ಅಂಗಡಿ ತೆಗೆದಿದೆಯಾ? ಇದೂ ಇಲ್ಲ. ಏನ್ರೋ ಇನ್ನು 6:15 ಬೇರೆ. ನಾನು ಬೇರೆ ಪುಳಿಯೋಗರೆ ತಿನ್ಬೇಕು ಅಂತಾನೆ ಹೋಗ್ತಾ ಇರೋದು. ಇಷ್ಟೊತ್ತಿಗೆ ಪುಳಿಯೋಗರೆ ತೆಗ್ದಿಲ್ಲ ಅಂದ್ರೆ ನಾನೇನು ಮಾಡಲಿ? ಕುರಿಗಳು ಅನ್ಕೊಬಿಟ್ಟೆ ಇದನ್ನೆಲ್ಲ ನೋಡ್ಬಿಟ್ಟು. 1 2 3 4 5 6 ಅಲ್ಲೊಂದು 7. ಸಪ್ತಸ್ವರಗಳ ಸಂಘ ನೋಡ್ರಿ. ಎಲ್ಲಿ ತನಕ ನಿಮ್ ಕಣ್ಣು ಹೋಗುತ್ತೋ ಅಲ್ಲಿವರೆಗೂ ಗ್ರೀನ್ ಬಿಟ್ರೆ ಬೇರೆ ಕಾಣ್ತಾ ಇಲ್ಲಿ. ಕೆಳಗಡೆ ಗ್ರೀನರಿ, ಮೇಲ್ಗಡೆ ಈ